ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂಥ ಚರ್ಚೆಯ ಎಂಡ್ ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂಥ ಚರ್ಚೆಯ ಎಂಡ್ ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂಥ ಚರ್ಚೆಯ ಎಂಡ್ ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂಥ ಚರ್ಚೆಯ ಎಂಡ್ ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ
ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂತಹ ಚರ್ಚೆಯ ಇನ್ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂತಹ ಚರ್ಚೆಯ ಇನ್ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? 1-to-1 ಮೀಟಿಂಗ್ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದರೆ ಇಲ್ಲ, ಯಾರೂ ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ.